ಆಲ್ಮೋಸ್ಟ್ ನಾವೆಲ್ಲ ಕ್ಲೈಂಟ್ಗೂ ಹೇರ್ ಎಕ್ಸ್ಟೆನ್ಷನ್ ಆ್ಯಡ್ ಮಾಡ್ತೀವಿ. ಅವ್ರ ಡೆನ್ಸಿಟಿ ನೋಡಿಕೊಂಡು ಯಾವ ಥರ ಎಕ್ಸ್ಟೆನ್ಷನ್ ಸೂಟ್ ಆಗುತ್ತೆ ಅಂತ ಅವ್ರ ಹೇರ್ ಸ್ಟೈಲ್ಗೆ, ಅವರಿಗೆ ಹೇರ್ ಲೆಂತ್ಗೆ, ಹೇರ್ ಡೆನ್ಸಿಟಿಗೆ ಇದನ್ನೆಲ್ಲವನ್ನು ಅನಲೈಸ್ ಮಾಡಿ ನಾವು ಹೇರ್ ಎಕ್ಸ್ಟೆನ್ಷನ್ ಆ್ಯಡ್ ಮಾಡ್ತಿದ್ದೀನಿ. ಇವರಿಗೆ ನಾನು ತೊಗೊಂಡೋಗಿದೆ ಆಲ್ರೆಡಿ ಅದು ಡೆನ್ಸಿಟಿ ಹೇಗಿರುತ್ತೆ ಅಂತ ನನಗೆ ಗೊತ್ತಿತ್ತು. ವ್ಯಾಕ್ಯೂಮ್ ಮಾಡಿ ಸ್ಟ್ರಾಂಗ್ ಹೋಲ್ಡ್ಗೋಸ್ಕರ ವ್ಯಾಕ್ಯೂಮ್ ಮಾಡ್ಕೊತೀವಿ. ಈ ಥರ ನಾನು ಹೇರ್ ಎಕ್ಸ್ಟೆನ್ಷನ್ ಆ್ಯಡ್ ಮಾಡಿ ಬಾಬ್ ಪಿನ್ನಿಂದ ಅದನ್ನು ಸೆಕ್ಯೂರ್ ಮಾಡಿ ಇವಾಗ ನಾನು ಹೇರ್ ಎಕ್ಸ್ಟೆನ್ಷನ್ಗೂ ಮತ್ತು ಅವ್ರ ನ್ಯಾಚುರಲ್ ಹೇರ್ಗೂ ಮ್ಯಾಚ್ ಆಗೋ ಥರ ಹೇರ್ನ ಕರ್ಲ್ ಮಾಡ್ಕೊತಾ ಇದ್ದೀನಿ. ಕರ್ಲ್ ಮಾಡಿದ ಮೇಲೆ ಇವ್ರದ್ದು ಫುಲ್ ಔಟ್ಲುಕ್ ಹೇರ್ ಸ್ಟೈಲ್ ಔಟ್ಲುಕ್ ಹೇಗೆ ಬಂದಿದೆ ಅನ್ನೋದು ನಿಮಗೆ ಫಿನಿಶಿಂಗ್ ಗೊತ್ತಾಗುತ್ತೆ. ಸೊ ಇಲ್ಲಿ ನಾನು ಹೇರ್ ಸ್ಟೈಲ್ ನೀವು ನೋಡ್ಬೋದು, ಇಲ್ಲಿ ಹೇರ್ ಎಕ್ಸ್ಟೆನ್ಷನ್ಗೆ ಕರ್ಲ್ ಮಾಡಿ ಮರ್ಜ್ ಮಾಡ್ತಾ ಇದ್ದೀನಿ. ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಕ್ಲೈಂಟ್ ರಿಲೇಷನ್ಸ್ ಎಲ್ಲ ಹೇಳ್ತಾ ಇದ್ರು. ಅವರೇ ಜಿಪ್ಸಿ ಫ್ಲವರ್ಸ್ನ ಪ್ರೊವೈಡ್ ಮಾಡಿದ್ರು. ನಾನು ತೊಗೊಂಡೋಗಿದ್ದೆ ಆರ್ಟಿಫಿಷಿಯಲ್ ಆಕ್ಸೆಸರಿನ, ಬಟ್ ಇವರು ಜಿಪ್ಸಿ ಫ್ಲವರ್ನ ಪ್ರೊವೈಡ್ ಮಾಡಿದಾಗ ನಾನು ಅದರಲ್ಲೇ ಹೇರ್ ಆಕ್ಸೆಸರಿ ಮಾಡಿಕೊಂಡು ನ್ಯಾಚುರಲ್ ಕೊಡುತ್ತೆ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಜಿಪ್ಸಿ ಫ್ಲವರ್ಸ್. ನೆಕ್ಸ್ಟ್ ಮಾಂತಿಕ ಆ್ಯಡ್ ಮಾಡ್ತಾ ಇದ್ದೀನಿ, ಜ್ಯುವೆಲರೀಸ್ ಎಲ್ಲ ಆ್ಯಡ್ ಮಾಡ್ತಿದ್ದೀನಿ. ಅದಕ್ಕೆ ಕ್ಯಾಮ್ರಾ ರನ್ ಆಗ್ತಾ ಇದೆ, ನಾನು ಕ್ಯಾಮ್ರಾ ಬಿಟ್ಟು ಸೈಡ್ ಹೋಗಿದ್ದೀನಿ. ಸಮಟೈಮ್ಸ್ ಏನಾಗುತ್ತೆ ಅಂದರೆ ಮನೆಯಲ್ಲಿ ನಾವು ಅರಿಬರಿಲಿ ಕ್ಯಾಮ್ರಾನ ರೋಲ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನೇ ಮರೆತು ಬಿಡ್ತೀವಿ, ಆನ್ ಇದೆಯಾ ಇಲ್ವಾ ಅಂತ. ಸೊ ಫೈನಲ್ ಲುಕ್ ಈ ಥರ ಇತ್ತು. ಕ್ಲೈಂಟ್ಗೆ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ, ನಾನೇ ಅಚೀವ್ ಮಾಡಿರೋ ಲುಕ್ ಇದು. ಅವ್ರ ಎಕ್ಸ್ಪೆಕ್ಟೇಷನ್ ಹೇಳಿದ್ರು ಒಂದು ಹೇರ್ ಸ್ಟೈಲು, ಅದಕ್ಕಿಂತ ಅವ್ರ ಫೀಚರ್ಸ್ಗೆ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಮಾಡಿಕೊಟ್ಟೆ. ನೋಡಿ ಮತ್ತೆ ನಾನು ಕ್ಯಾಮ್ರಾಯಿಂದ ಸೈಡ್ ಹೋಗಿದ್ದೀನಿ. ಅವ್ರಿಗೆ ಜ್ಯುವೆಲರೀಸ್ ಹಾಕೋದು, ಅವ್ರದ್ದು ಏನಾದರೂ ಟಚ್ ಅಪ್ ಆ ಥರ ಇದ್ದರೆ ಅದನ್ನು ಅವ್ರಿಗೆ ಮಿರರಲ್ಲಿ ತೋರಿಸಿ ಏನಾದರೂ ನಿಮಗೆ ಚೇಂಜಸ್ ಬೇಕಾ ಅಂತ ಕೇಳ್ತಾ ಇದ್ದೀನಿ. ಸೊ ಫೈನಲ್ ಔಟ್ಲುಕ್ ಈ ಥರ ಬಂದಿದೆ. ಕ್ಲೈಂಟ್ ತುಂಬ ಖುಷಿಯಾಗಿದ್ರು, ರಿವ್ಯೂ ಕೇಳಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಅದು ನಮಗೆ ತುಂಬ ಖುಷಿ ಕೊಡುವಂಥ ವಿಚಾರ. ಕ್ಲೈಂಟ್ ಕೊಡುವಂಥ ರಿವ್ಯೂ ನಮಗೆ ರಿಯಲಿ ಎಷ್ಟು ಖುಷಿ ಆಗುತ್ತೆ ಅಂದರೆ, ಏನೋ ಒಂಥರ ಬ್ಲೆಸ್ಡ್ ಆರ್ಟಿಸ್ಟ್ ಓಕೆ, ಒಬ್ಬನ ಸುಂದರವಾಗಿ ಕಾಣೋ ಥರ ನಾವು ಕ್ರಿಯೇಟ್ ಮಾಡೋ ಅಂತಹ ಒಂದು ಆರ್ಟ್ನ ಕೊಟ್ಟ ದೇವರಿಗೆ ಥ್ಯಾಂಕ್ ಯು ಅಂತ ಹೇಳಬೇಕು ಅನ್ಸುತ್ತೆ. ಫೈನಲಿ ಅದು